ಪ್ರಶ್ನೆ 1. ಯಾವ ರಾಜ್ಯವು ಬಾಂಗ್ಲಾದೇಶದಿಂದ 3 ಕಡೆಗಳಿಂದ ಸುತ್ತುವರೆದಿದೆ? ಆಪ್ಷನ್ ಎ ತ್ರಿಪುರ, ಆಪ್ಷನ್ ಬಿ ಆಸಾಂ, ಆಪ್ಷನ್ ಸಿ ಪಶ್ಚಿಮ ಬಂಗಾಳ, ಆಪ್ಷನ್ ಡಿ ಮೇಘಾಲಯ. ಸರಿಯಾದ ಉತ್ತರ ಆಪ್ಷನ್ ಎ ತ್ರಿಪುರ. ಪ್ರಶ್ನೆ 2. ಭಾರತದಲ್ಲಿ ಅತಿ ಉದ್ದವಾದ ಕರಾವಳಿಯನ್ನು ಹೊಂದಿರುವ ರಾಜ್ಯ ಯಾವುದು? ಆಪ್ಷನ್ ಎ ಆಂಧ್ರ ಪ್ರದೇಶ, ಆಪ್ಷನ್ ಬಿ ಗುಜರಾತ್, ಆಪ್ಷನ್ ಸಿ ತಮಿಳುನಾಡು, ಆಪ್ಷನ್ ಡಿ ಮಹಾರಾಷ್ಟ್ರ. ಸರಿಯಾದ ಉತ್ತರ ಆಪ್ಷನ್ ಬಿ ಗುಜರಾತ್. ಪ್ರಶ್ನೆ 3. ಅತಿ ಹೆಚ್ಚು ಥೋರಿಯಂ ಉತ್ಪಾದಿಸುವ ಭಾರತದ ರಾಜ್ಯ ಯಾವುದು? ಆಪ್ಷನ್ ಎ ಕೇರಳ, ಆಪ್ಷನ್ ಬಿ ತಮಿಳುನಾಡು, ಆಪ್ಷನ್ ಸಿ ಆಂಧ್ರ ಪ್ರದೇಶ್, ಆಪ್ಷನ್ ಡಿ ಒಡಿಶಾ. ಸರಿಯಾದ ಉತ್ತರ ಆಪ್ಷನ್ ಎ ಕೇರಳ. ಪ್ರಶ್ನೆ 4. ಭರತಪುರ ಪಕ್ಷಿಧಾಮ ಯಾವ ರಾಜ್ಯದಲ್ಲಿದೆ? ಆಪ್ಷನ್ ಎ ಗುಜರಾತ್, ಆಪ್ಷನ್ ಬಿ ಮಧ್ಯಪ್ರದೇಶ್, ಆಪ್ಷನ್ ಸಿ ರಾಜಸ್ಥಾನ್, ಆಪ್ಷನ್ ಡಿ ಉತ್ತರ ಪ್ರದೇಶ. ಸರಿಯಾದ ಉತ್ತರ ಆಪ್ಷನ್ ಸಿ ರಾಜಸ್ಥಾನ. ಪ್ರಶ್ನೆ ಸಂಖ್ಯೆ 5. ಭಾರತೀಯ ವನ್ಯಜೀವಿ ಸಂಸ್ಥೆ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಎಲ್ಲಿದೆ? ಆಪ್ಷನ್ ಎ ಭೋಪಾಲ್, ಆಪ್ಷನ್ ಬಿ ಡೆಹ್ರಾಡೂನ್, ಆಪ್ಷನ್ ಸಿ ನವದೆಹಲಿ, ಆಪ್ಷನ್ ಡಿ ಜೈಪುರ್. ಸರಿಯಾದ ಉತ್ತರ ಆಪ್ಷನ್ ಬಿ ಡೆಹ್ರಾಡೂನ್. ಪ್ರಶ್ನೆ 6. ಕುಕ್ತಿ ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ? ಆಪ್ಷನ್ ಎ ಉತ್ತರಾಖಂಡ, ಆಪ್ಷನ್ ಬಿ ಹಿಮಾಚಲ ಪ್ರದೇಶ್, ಆಪ್ಷನ್ ಸಿ ಸಿಕ್ಕಿಂ, ಆಪ್ಷನ್ ಡಿ ಅರುಣಾಚಲ ಪ್ರದೇಶ. ಸರಿಯಾದ ಉತ್ತರ ಆಪ್ಷನ್ ಬಿ ಹಿಮಾಚಲ ಪ್ರದೇಶ. ಪ್ರಶ್ನೆ ಸಂಖ್ಯೆ 7. ಸಮಭಾಜಕ ರೇಖೆಯ ಸಮೀಪದಲ್ಲಿ ಸಾಮಾನ್ಯವಾಗಿ ಯಾವ ರೀತಿಯ ಕಾಡುಗಳು ಕಂಡುಬರುತ್ತವೆ? ಆಪ್ಷನ್ ಎ ಉಷ್ಣವಲಯದ ನಿತ್ಯ ಹರಿದ್ವರ್ಣ ಕಾಡುಗಳು, ಆಪ್ಷನ್ ಬಿ ಮುಳ್ಳಿನ ಕಾಡುಗಳು, ಆಪ್ಷನ್ ಸಿ ಪರ್ಣಪಾತಿ ಕಾಡುಗಳು, ಆಪ್ಷನ್ ಡಿ ಟೈಗಾ ಕಾಡುಗಳು. ಸರಿಯಾದ ಉತ್ತರ ಆಪ್ಷನ್ ಎ ಉಷ್ಣವಲಯದ ನಿತ್ಯ ಹರಿದ್ವರ್ಣ ಕಾಡುಗಳು. ಪ್ರಶ್ನೆ 8. ಕೆಳಗಿನವುಗಳಲ್ಲಿ ಯಾವ ಪ್ರದೇಶವು ಅರುಣಾಚಲ ಪ್ರದೇಶದೊಂದಿಗೆ ಗಡಿಯನ್ನು ಹಂಚಿಕೊಂಡಿರುವುದಿಲ್ಲ? ಆಪ್ಷನ್ ಎ ಆಸಾಂ, ಆಪ್ಷನ್ ಬಿ ನಾಗಾಲ್ಯಾಂಡ್, ಆಪ್ಷನ್ ಸಿ ಭೂತಾನ್, ಆಪ್ಷನ್ ಡಿ ಮಣಿಪುರ. ಸರಿಯಾದ ಉತ್ತರ ಆಪ್ಷನ್ ಡಿ ಮಣಿಪುರ. ಪ್ರಶ್ನೆ 9. ಈ ಕೆಳಗಿನವುಗಳಲ್ಲಿ ವಿಸ್ತೀರ್ಣದ ದೃಷ್ಟಿಯಿಂದ ಅತಿ ಚಿಕ್ಕ ಕೇಂದ್ರಾಡಳಿತ ಪ್ರದೇಶ ಯಾವುದು? ಆಪ್ಷನ್ ಎ ಲಕ್ಷದ್ವೀಪ, ಆಪ್ಷನ್ ಬಿ ದೆಹಲಿ, ಆಪ್ಷನ್ ಸಿ ಪದುಚೇರಿ, ಆಪ್ಷನ್ ಡಿ ಚಂಡೀಗಢ. ಸರಿಯಾದ ಉತ್ತರ ಆಪ್ಷನ್ ಎ ಲಕ್ಷದ್ವೀಪ. ಪ್ರಶ್ನೆ 10. ಅಂಡಮಾನ್ ದ್ವೀಪಗಳಿಗೆ ಅತ್ಯಂತ ಸಮೀಪದಲ್ಲಿರುವ ವಿದೇಶಿ ದೇಶ ಯಾವುದು? ಆಪ್ಷನ್ ಎ ಶ್ರೀಲಂಕಾ, ಆಪ್ಷನ್ ಬಿ ಮಯನ್ಮಾರ್, ಆಪ್ಷನ್ ಸಿ ಬಾಂಗ್ಲಾದೇಶ್, ಆಪ್ಷನ್ ಡಿ ಥೈಲ್ಯಾಂಡ್. ಸರಿಯಾದ ಉತ್ತರ ಆಪ್ಷನ್ ಬಿ ಮಯನ್ಮಾರ್. ಪ್ರಶ್ನೆ 11. ರೆಡ್ ಕ್ಲಿಫ್ ರೇಖೆಯು ಯಾವ ದೇಶಗಳ ನಡುವಿನ ಗಡಿಯನ್ನು ಸೂಚಿಸುತ್ತದೆ? ಆಪ್ಷನ್ ಎ ಭಾರತ ಮತ್ತು ಚೀನಾ, ಆಪ್ಷನ್ ಬಿ ಭಾರತ ಮತ್ತು ಪಾಕಿಸ್ತಾನ್, ಆಪ್ಷನ್ ಸಿ ಭಾರತ ಮತ್ತು ನೇಪಾಳ, ಆಪ್ಷನ್ ಡಿ ಭಾರತ ಮತ್ತು ಬಾಂಗ್ಲಾದೇಶ್. ಸರಿಯಾದ ಉತ್ತರ ಆಪ್ಷನ್ ಬಿ ಭಾರತ ಮತ್ತು ಪಾಕಿಸ್ತಾನ. ಪ್ರಶ್ನೆ 12. ಭಾರತದ ಮೊದಲ ಸೌರನಗರ ಸೋಲಾರ್ ಸಿಟಿ ಯಾವುದು? ಆಪ್ಷನ್ ಎ ಗ್ವಾಲಿಯರ್, ಆಪ್ಷನ್ ಬಿ ಬೆಂಗಳೂರು, ಆಪ್ಷನ್ ಸಿ ನಾಗ್ಪುರ್, ಆಪ್ಷನ್ ಡಿ ಸಾಂಚಿ. ಸರಿಯಾದ ಉತ್ತರ ಆಪ್ಷನ್ ಡಿ ಸಾಂಚಿ ಮಧ್ಯಪ್ರದೇಶ್. ಪ್ರಶ್ನೆ 13. ಭಾರತದ ಸಿಲಿಕಾನ್ ವ್ಯಾಲಿ ಎಂದು ಯಾವ ನಗರವನ್ನು ಕರೆಯುತ್ತಾರೆ? ಆಪ್ಷನ್ ಎ ಮುಂಬೈ, ಆಪ್ಷನ್ ಬಿ ಹೈದರಾಬಾದ್, ಆಪ್ಷನ್ ಸಿ ಬೆಂಗಳೂರು, ಆಪ್ಷನ್ ಡಿ ಪುಣೆ. ಸರಿಯಾದ ಉತ್ತರ ಆಪ್ಷನ್ ಸಿ ಬೆಂಗಳೂರು. ಪ್ರಶ್ನೆ 14. ಪುರಸಭೆಯ ಘನ ತ್ಯಾಜ್ಯವನ್ನು ಬಳಸಿ ವಿದ್ಯುತ್ ಉತ್ಪಾದಿಸಿದ ಭಾರತದ ಮೊದಲ ನಗರ ಯಾವುದು? ಆಪ್ಷನ್ ಎ ದೆಹಲಿ, ಆಪ್ಷನ್ ಬಿ ಬೆಂಗಳೂರು, ಆಪ್ಷನ್ ಸಿ ಹೈದರಾಬಾದ್, ಆಪ್ಷನ್ ಡಿ ಪುಣೆ. ಸರಿಯಾದ ಉತ್ತರ ಆಪ್ಷನ್ ಎ ದೆಹಲಿ. ಪ್ರಶ್ನೆ 15. ಚೀನಾದ ಮಹಾಗೋಡೆಯನ್ನು ಮುಖ್ಯವಾಗಿ ಯಾವ ಗುಂಪಿನ ದಾಳಿಯಿಂದ ರಕ್ಷಿಸಿಕೊಳ್ಳಲು
ನಿರ್ಮಿಸಲಾಗಿದೆ? ಆಪ್ಷನ್ ಎ ಮಂಗೋಲರು, ಆಪ್ಷನ್ ಬಿ ರೋಮನ್ನರು, ಆಪ್ಷನ್ ಸಿ ಪರ್ಷಿಯನ್ನರು, ಆಪ್ಷನ್ ಡಿ ಜಪಾನಿಯರು. ಸರಿಯಾದ ಉತ್ತರ ಆಪ್ಷನ್ ಎ ಮಂಗೋಲರು. ಪ್ರಶ್ನೆ 16. ಉದಯಿಸುವ ಸೂರ್ಯನ ನಾಡು ಎಂದು ಯಾವ ದೇಶವನ್ನು ಕರೆಯಲಾಗುತ್ತದೆ? ಆಪ್ಷನ್ ಎ ಚೀನಾ, ಆಪ್ಷನ್ ಬಿ ಜಪಾನ್, ಆಪ್ಷನ್ ಸಿ ದಕ್ಷಿಣ ಕೊರಿಯಾ, ಆಪ್ಷನ್ ಡಿ ಥೈಲ್ಯಾಂಡ್. ಸರಿಯಾದ ಉತ್ತರ ಆಪ್ಷನ್ ಬಿ ಜಪಾನ್. ಪ್ರಶ್ನೆ 17. ಜವಾಹರ್ ಸುರಂಗ್, ಜವಾಹರ್ ಟನಲ್ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿದೆ? ಆಪ್ಷನ್ ಎ ಹಿಮಾಚಲ ಪ್ರದೇಶ, ಆಪ್ಷನ್ ಬಿ ಉತ್ತರಾಖಂಡ್, ಆಪ್ಷನ್ ಸಿ ಜಮ್ಮು ಮತ್ತು ಕಾಶ್ಮೀರ್, ಆಪ್ಷನ್ ಡಿ ಸಿಕ್ಕಿಂ. ಸರಿಯಾದ ಉತ್ತರ ಆಪ್ಷನ್ ಸಿ ಜಮ್ಮು ಮತ್ತು ಕಾಶ್ಮೀರ. ಪ್ರಶ್ನೆ 18. ಭಾರತವು ಯಾವ ಗೋಳಾರ್ಧಗಳಲ್ಲಿ ನೆಲೆಗೊಂಡಿದೆ? ಆಪ್ಷನ್ ಎ ಉತ್ತರ ಮತ್ತು ಪೂರ್ವ ಗೋಳಾರ್ಧ, ಆಪ್ಷನ್ ಬಿ ಉತ್ತರ ಮತ್ತು ಪಶ್ಚಿಮ ಗೋಳಾರ್ಧ, ಆಪ್ಷನ್ ಸಿ ದಕ್ಷಿಣ ಮತ್ತು ಪೂರ್ವ ಗೋಳಾರ್ಧ, ಆಪ್ಷನ್ ಡಿ ದಕ್ಷಿಣ ಮತ್ತು ಪಶ್ಚಿಮ ಗೋಳಾರ್ಧ. ಸರಿಯಾದ ಉತ್ತರ ಆಪ್ಷನ್ ಎ ಉತ್ತರ ಮತ್ತು ಪೂರ್ವ ಗೋಳಾರ್ಧ. ಪ್ರಶ್ನೆ 19. ವಿಸ್ತೀರ್ಣದ ದೃಷ್ಟಿಯಿಂದ ಭಾರತವು ವಿಶ್ವದ ಎಷ್ಟನೇ ಅತಿ ದೊಡ್ಡ ದೇಶವಾಗಿದೆ? ಆಪ್ಷನ್ ಎ 5ನೇ, ಆಪ್ಷನ್ ಬಿ 6ನೇ, ಆಪ್ಷನ್ ಸಿ 7ನೇ, ಆಪ್ಷನ್ ಡಿ 8ನೇ. ಸರಿಯಾದ ಉತ್ತರ ಆಪ್ಷನ್ ಸಿ 7ನೇ ಅತಿ ದೊಡ್ಡ ದೇಶವಾಗಿದೆ. ಪ್ರಶ್ನೆ 20. ಪಶ್ಚಿಮ ಬಂಗಾಳವು ಎಷ್ಟು ದೇಶಗಳೊಂದಿಗೆ ಅಂತಾರಾಷ್ಟ್ರೀಯ ಗಡಿಯನ್ನು ಹಂಚಿಕೊಂಡಿದೆ? ಆಪ್ಷನ್ ಎ 2, ಆಪ್ಷನ್ ಬಿ 3, ಆಪ್ಷನ್ ಸಿ 4, ಆಪ್ಷನ್ ಡಿ 5. ಸರಿಯಾದ ಉತ್ತರ ಆಪ್ಷನ್ ಬಿ 3 ದೇಶಗಳೊಂದಿಗೆ. ಪ್ರಶ್ನೆ 21. ಭಾರತದ ಮೊದಲ ನಿರ್ಮಿತ ಯಹೂದಿ ಪ್ರಾರ್ಥನಾ ಮಂದಿರ ಯಾವ ರಾಜ್ಯದಲ್ಲಿದೆ? ಆಪ್ಷನ್ ಎ ಕೇರಳ, ಆಪ್ಷನ್ ಬಿ ಮಹಾರಾಷ್ಟ್ರ, ಆಪ್ಷನ್ ಸಿ ಗೋವಾ, ಆಪ್ಷನ್ ಡಿ ತಮಿಳುನಾಡು. ಸರಿಯಾದ ಉತ್ತರ ಆಪ್ಷನ್ ಎ ಕೇರಳ. ಪ್ರಶ್ನೆ 22. ಕರ್ಕಾಟಕ ಸಂಕ್ರಾಂತಿ ವೃತ್ತವು ಭಾರತದಲ್ಲಿನ ಎಷ್ಟು ರಾಜ್ಯಗಳ ಮೂಲಕ ಹಾದು ಹೋಗುತ್ತದೆ? ಆಪ್ಷನ್ ಎ 6, ಆಪ್ಷನ್ ಬಿ 7, ಆಪ್ಷನ್ ಸಿ 8, ಆಪ್ಷನ್ ಡಿ 9. ಸರಿಯಾದ ಉತ್ತರ ಆಪ್ಷನ್ ಸಿ 8 ರಾಜ್ಯಗಳ ಮೂಲಕ ಹಾದು ಹೋಗುತ್ತದೆ. ಪ್ರಶ್ನೆ 23. ಭಾರತದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಯಾವುದು? ಆಪ್ಷನ್ ಎ ವೂಲರ್ ಸರೋವರ, ಆಪ್ಷನ್ ಬಿ ಚಿಲಿಕಾ ಸರೋವರ, ಆಪ್ಷನ್ ಸಿ ಪುಲಿಕಾಟ್ ಸರೋವರ, ಆಪ್ಷನ್ ಡಿ ಲೋಕಟಕ್ ಸರೋವರ. ಸರಿಯಾದ ಉತ್ತರ ಆಪ್ಷನ್ ಎ ವೂಲರ್ ಸರೋವರ. ಪ್ರಶ್ನೆ ಸಂಖ್ಯೆ 23. ಭಾರತದ ಮ್ಯಾಂಚೆಸ್ಟರ್ ಎಂದು ಯಾವ ನಗರವನ್ನು ಕರೆಯಲಾಗುತ್ತದೆ? ಆಪ್ಷನ್ ಎ ಮುಂಬೈ, ಆಪ್ಷನ್ ಬಿ ಅಹಮದಾಬಾದ್, ಆಪ್ಷನ್ ಸಿ ಸೂರತ್, ಆಪ್ಷನ್ ಡಿ ಕಾನ್ಪುರ್. ಸರಿಯಾದ ಉತ್ತರ ಆಪ್ಷನ್ ಬಿ ಅಹಮದಾಬಾದ್. ಪ್ರಶ್ನೆ 24. ನರ್ಮದಾ ನದಿ ಯಾವ ಸಮುದ್ರಕ್ಕೆ ಸೇರುತ್ತದೆ? ಆಪ್ಷನ್ ಎ ಬಂಗಾಳಕೊಲ್ಲಿ, ಆಪ್ಷನ್ ಬಿ ಅರಬ್ಬಿ ಸಮುದ್ರ, ಆಪ್ಷನ್ ಸಿ ಹಿಂದೂ ಮಹಾಸಾಗರ, ಆಪ್ಷನ್ ಡಿ ಪೆಸಿಫಿಕ್ ಮಹಾಸಾಗರ. ಸರಿಯಾದ ಉತ್ತರ ಆಪ್ಷನ್ ಬಿ ಅರಬ್ಬಿ ಸಮುದ್ರ. ಪ್ರಶ್ನೆ 25. 5 ನದಿಗಳ ನಾಡು ಎಂದು ಯಾವ ರಾಜ್ಯವನ್ನು ಕರೆಯಲಾಗುತ್ತದೆ? ಆಪ್ಷನ್ ಎ ಹರಿಯಾಣ, ಆಪ್ಷನ್ ಬಿ ಪಂಜಾಬ್, ಆಪ್ಷನ್ ಸಿ ಉತ್ತರ ಪ್ರದೇಶ್, ಆಪ್ಷನ್ ಡಿ ರಾಜಸ್ಥಾನ. ಸರಿಯಾದ ಉತ್ತರ ಆಪ್ಷನ್ ಬಿ ಪಂಜಾಬ್. ಪ್ರಶ್ನೆ ಸಂಖ್ಯೆ 26. ಭಾರತದ ಅತಿ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ ಯಾವುದು? ಆಪ್ಷನ್ ಎ NH27, ಆಪ್ಷನ್ ಬಿ NH44, ಆಪ್ಷನ್ ಸಿ NH48, ಆಪ್ಷನ್ ಡಿ NH66. ಸರಿಯಾದ ಉತ್ತರ ಆಪ್ಷನ್ ಬಿ NH44. ಪ್ರಶ್ನೆ 27. ಕಪ್ಪು ಮಣ್ಣು ಯಾವ ಬೆಳೆ ಬೆಳೆಯಲು ಅತ್ಯಂತ ಸೂಕ್ತವಾಗಿದೆ? ಆಪ್ಷನ್ ಎ ಭತ್ತ, ಆಪ್ಷನ್ ಬಿ ಹತ್ತಿ, ಆಪ್ಷನ್ ಸಿ ಚಹಾ, ಆಪ್ಷನ್ ಡಿ ಸೆಣಬು. ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ. ಪ್ರಶ್ನೆ 28. ಭಾರತದ ಅತಿದೊಡ್ಡ ಉಪ್ಪು ನೀರಿನ ಸರೋವರ ಯಾವುದು? ಆಪ್ಷನ್ ಎ ವೂಲರ್ ಸರೋವರ, ಆಪ್ಷನ್ ಬಿ ಚಿಲಿಕಾ ಸರೋವರ, ಆಪ್ಷನ್ ಸಿ ಲೋಕ್ಟಕ್ ಸರೋವರ, ಆಪ್ಷನ್ ಡಿ ದಾಲ್ ಸರೋವರ.
ಸರಿಯಾದ ಉತ್ತರ ಆಪ್ಷನ್ ಬಿ ಚಿಲಿಕಾ ಸರೋವರ. ಪ್ರಶ್ನೆ 29. ಸುಂದರ್ಬನ್ಸ್ ಯಾವ ರೀತಿಯ ಕಾಡುಗಳಿಗೆ ಪ್ರಸಿದ್ಧವಾಗಿದೆ? ಆಪ್ಷನ್ ಎ ಮುಳ್ಳಿನ ಕಾಡುಗಳು, ಆಪ್ಷನ್ ಬಿ ಮ್ಯಾಂಗ್ರೋವ್ ಕಾಡುಗಳು, ಆಪ್ಷನ್ ಸಿ ಶಂಕುಧಾರಿ ಕಾಡುಗಳು, ಆಪ್ಷನ್ ಡಿ ಪರ್ಣಪಾತಿ ಕಾಡುಗಳು. ಸರಿಯಾದ ಉತ್ತರ ಆಪ್ಷನ್ ಬಿ ಮ್ಯಾಂಗ್ರೋವ್ ಕಾಡುಗಳು. ಪ್ರಶ್ನೆ 30. ಭಾರತದ ಅತಿ ದಕ್ಷಿಣದ ಬಿಂದು ಯಾವುದು? ಆಪ್ಷನ್ ಎ ಕನ್ಯಾಕುಮಾರಿ, ಆಪ್ಷನ್ ಬಿ ಇಂದಿರಾ ಪಾಯಿಂಟ್, ಆಪ್ಷನ್ ಸಿ ರಾಮೇಶ್ವರಂ, ಆಪ್ಷನ್ ಡಿ ಮಿನಿಕಾಯ್. ಸರಿಯಾದ ಉತ್ತರ ಆಪ್ಷನ್ ಬಿ ಇಂದಿರಾ ಪಾಯಿಂಟ್. ಪ್ರಶ್ನೆ 31. ಸ್ಪೈಸ್ ಗಾರ್ಡನ್ ಆಫ್ ಇಂಡಿಯಾ ಎಂದು ಯಾವ ರಾಜ್ಯವನ್ನು ಕರೆಯಲಾಗುತ್ತದೆ? ಆಪ್ಷನ್ ಎ ಕೇರಳ, ಆಪ್ಷನ್ ಬಿ ಕರ್ನಾಟಕ, ಆಪ್ಷನ್ ಸಿ ತಮಿಳುನಾಡು, ಆಪ್ಷನ್ ಡಿ ಅಸ್ಸಾಂ. ಸರಿಯಾದ ಉತ್ತರ ಆಪ್ಷನ್ ಎ ಕೇರಳ.